ಇವ್ರಿಗೆ ಮಾನಸಿಕ ಹಿಂಸೆ ಕೊಟ್ಟು ಇವ್ರ ಸ್ವಾಭಿಮಾನನ ಮುರಿಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ರು. ಅಷ್ಟಾದ್ರೂ ಎಲ್ಲ ಪೇಷಂಟ್ಸ್ ಜೊತೆ ನಗ್ನಗ್ತಾ ಮಾತಾಡಿದ್ರು. ಒಂದೇ ಒಂದು ಕ್ಷಣ ಇವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿ ಅಜ್ಜಿ. ನಿಧಿ ಹೇಳ್ತಿರೋದು ನಿಜ ಅಮ್ಮ. ನೀವು ಸುಮ್ಮನೆ ಕೋಪ ಮಾಡ್ಕೋಬೇಡಿ. ನಿಮ್ಮ ಮನ್ಸಿಗೆ ನೋವಾಗಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ ಕರ್ಣ ಸರ್ ಸತ್ಯನ ಹೇಳಲಿಲ್ಲ. ಸಾರಿ ಕಣ, ಹಿಂದೆ ಮುಂದೆ ನೋಡಿದೆ ನಿನ್ನ ಬೈದ್ಬಿಟ್ಟೆ. ನೋವಾಗಿರೋ ನಿನ್ನ ಮನಸ್ಸಿಗೆ ಇನ್ನೂ ನೋವು ಕೊಟ್ಬಿಟ್ಟೆ. ನಿಮ್ಗಿಷ್ಟೆಲ್ಲ ಹಿಂಸೆ ಆಗ್ತಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ನನ್ನ ಹತ್ರ ಸುಳ್ಳು ಹೇಳ್ದೆ ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು. ಸಾರಿ ಕಣ ಡಾರ್ಲಿಂಗ್. ನೀನು ಸ್ವೀಟ್ ಬಂಗಾರಿ ಅಲ್ವಾ? ಈಗೆಲ್ಲ ಅಳಬಾರ್ದು. ನಿನ್ನ ಹತ್ರ ಬೈಸ್ಕೊಳ್ತೀನಿ, ಯಾರ ಹತ್ರ ಬೈಸ್ಕೊಳ್ಳಿ ಹೇಳು? ಅದಕ್ಕೆ ಯಾರು ಈ ರೀತಿ ಸಾರಿ ಕೇಳ್ತಾರ? ಇನ್ನೊಂದೇನು ಗೊತ್ತಾ, ನಿನ್ನ ಹತ್ರ ಬೈಸ್ಕೊಳ್ಳೋದು ಒಂಥರ ಚೆನ್ನಾಗಿರುತ್ತೆ. ಲೋ ಪಾಯಿಂಟಲ್ಲಿ ಹಾಕಿ ಮಾತಾಡ್ತೀಯಲ್ಲ, ಕಿವಿಗೆ ಹಿಂಪಾಗಿರುತ್ತೆ. ಹೌದು, ನೀನಾಕೆ ಲಾಯರ್ ಆಗಲಿಲ್ಲ? ಏನಾದರೂ ನೀನು ಲಾಯರ್ ಆಗಿದ್ದಿದ್ರೆ ನಿನ್ನ ವಾದಕ್ಕೆ ಜಡ್ಜ್ ಎದ್ದು ಓಡೋಗಿರೋರು. ಓಡೋಗೋದು ಬೇಡ ಅಂತಾನೆ ನಾನು ಲಾಯರ್ ಆಗಲಿಲ್ಲ. ಏನೋ ಒಂದು ಹೇಳಿ ನನ್ನ ನಗಿಸ್ಬಿಡ್ತೀಯಲ್ವಾ ನೀನು? ಈಗ ನೀನು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳಬೇಕು, ಇಲ್ಲಾಂದ್ರೆ ನಾನು ಹೀಗೆ ಇರ್ತೀನಿ. ಹಠಮಾರಿ ಸುಬ್ಬಿ, ಚಿಕ್ಕೋರು ಕ್ಷಮಿಸಿದೀನಿ ಅಂತ ಹೇಳಬಾರ್ದಂತೆ. ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಯಾವ ಶಾಸ್ತ್ರದಲ್ಲಿ? ಕರ್ಣೋಪನಿಷತ್ತಲ್ಲ. ನನ್ನ ಬಂಗಾರ ಇಲ್ವಾ ನೀನು? ಏನಿದು ಕ್ಷಮೆಗೆ ಅನ್ಕೊಂಡು? ನಿಂಗೆ ಸ್ವಲ್ಪನೂ ಸೂಟೇ ಆಗಲ್ಲ. ಸರಿ ಬಾ, ಬೇಗ ಊಟ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಮೊದಲು ಬಟ್ಟೆ ಬದಲಾಯಿಸ್ಕೊಂಡು ಫ್ರೆಶ್ ಅಪ್ ಆಗ್ಬಿಟ್ಟ, ಆಮೇಲೆ ಊಟ ಮಾಡ. ನಿಮಗೆ ಬೇರೆ ಸಪ್ರೇಟಾಗಿ ಹೇಳಬೇಕಾ? ಸಾರಿ ಕಣ. ಸರಿ 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 ಪಾ, ನೋಡು ಹೊರಟ. ಇವತ್ತು ಬಂಗಾರಿ ನಂಗೆ ಒಂದು ಗತಿ ಕಾಣಿಸ್ತಿದ್ಲು. ಥ್ಯಾಂಕ್ಸ್, ನೀವು ಬಂದು ಸೇವ್ ಮಾಡಿದ್ರಿ. ನಾನೇ ನಿಮ್ಮನ್ನ ಸೇವ್ ಮಾಡಿಲ್ಲ, ನಿಮ್ಮನ್ನ ನೀವು ಸೇವ್ ಮಾಡ್ಕೊಂಡ್ರಿ. ಅಂದರೆ ಹಾಸ್ಪಿಟ್ಲಲ್ಲಿ ಕಷ್ಟಪಟ್ಟಿದ್ದು ನೀವು, ಹಿಂಸೆ ಅನುಭವಿಸಿದ್ ನೀವು. ನಾನು ಇರೋ ಸತ್ಯನ ಅಜ್ಜಿಗೆ ಹೇಳಿದೆ ಅಷ್ಟೇ. ಆದರೂ ಬಂಗಾರಿಗೆ ಹರ್ಟ್ ಆಗದಿರೋ ಥರ ಸಿಚುವೇಶನ್ ಹ್ಯಾಂಡಲ್ ಮಾಡಿದ್ರಲ್ಲ, ಥ್ಯಾಂಕ್ಸ್ ಫಾರ್ ದ್ಯಾಟ್. ಇಲ್ಲೇ ಥ್ಯಾಂಕ್ಸ್ ಹೇಳ್ತಾ ಕೂತ್ರೆ ಹೊಟ್ಟೆ ಕಾವು ಕಾವನಕ್ಕೆ ಶುರು ಆಗುತ್ತೆ. ಬನ್ನಿ ಹೋಗಿ ಊಟ ಮಾಡೋಣ. ಕರೆಕ್ಟ್, ತುಂಬ ಹೊಟ್ಟೆ ಸತ್ತಿದೆ, ಬನ್ನಿ. ಅಜ್ಜಿ, ನಾನು ಹೆಲ್ಪ್ ಮಾಡ್ತೇನೆ. ಸಾರಿ, ಹೆಲ್ಪ್ ಮಾಡೋದನ್ನ ಬ್ಯಾನ್ ಮಾಡಲಾಗಿದೆ. ತಾವಿಬ್ರು ಚನ್ನಪಟ್ಟಣದ ಗೊಂಬೆ ತರ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೋಬೇಕು. ಓಹೋ, ಗುಡ್ ಬಾಯ್, ಗುಡ್ ಗರ್ಲ್. ಡಾರ್ಲಿಂಗ್, ಇಲ್ಲೋಡು. ನಿನ್ನ ಫೇವ್ರೆಟ್ ಪಲಾವ್. ವಾವ್, ನೀನು ಮಾಡಿರೋ ಪಲಾವ್? ಎಸ್. ಎಷ್ಟು ಟೈಮ್ ಆಗಿತ್ತು ಬಂಗಾರಿ ಇದನ್ನ ತಿಂದೆ. ಅಬ್ಬ, 2 ದಿನ ಸರಿಯಾಗಿ ತಿಂದಿರೋದಕ್ಕೂ ಸಾರ್ಥಕ ಆಯ್ತು ನೋಡು. ನಿಧಿ, ಏನು ಗೊತ್ತಾ, ನಾನು ಇದಕ್ಕೊಂದು ಹೆಸರಿಟ್ಟಿದ್ದೆ, ಲಕ್ಷ್ಮಿ ಸ್ಪೆಷಲ್ ಪಲಾವ್ ಅಂತ. ಚೆನ್ನಾಗಿದೆ ಹೆಸರು. ನೋ ಟಚಿಂಗ್. ಇವತ್ತು ನಾನೇ ಬಡಿಸ್ಬೇಕು, ನಾನೇ ನನ್ನ ಕೈಯಾರ ತಿನ್ನಿಸ್ಬೇಕು.
ಮೊದಲನೆಯ ತುತ್ತು ನಿನಗಲ್ಲ. ನಿನಗೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಟೈಮಲ್ಲೂ ನಿನ್ನ ರಕ್ಷಣೆಗೆ ನಿಲ್ತಾಳಲ್ಲ ನಿಧಿ, ಅವಳಿಗೆ ಮೊದಲೇ ತುತ್ತು. ಕಂದ. ಅಜ್ಜಿ ವಾವ್, ನನ್ ಜಗತ್ತಲ್ಲಿ ಇಂಥ ಅದ್ಭುತ ಟೇಸ್ಟ್ ಇರೋ ಪಲಾವ್ ತಿಂದೇ ಇಲ್ಲ. ಅದ್ಭುತ. ಅಮೃತ ಅಮೃತ ಇದ್ದಂಗಿದೆ. ಇದೆ ಮೇಡಮ್. ಅಜ್ಜಿನ ಬುಟ್ಟಿಗೆ ಹಾಕೊಳ್ಳಿ, ಓಕೆ, ಬಟ್ ಈ ರೀತಿ ಅಟ್ಟಕ್ಕೆಲ್ಲ ಏರಿಸ್ಬೇಡಿ. ಬೇಗ ತಿನ್ಸು, ಹೊಟ್ಟೆ ಹಸಿತಿದೆ. ತಗೋ. ಬಂಗಾರಿ, ಎಲ್ಲಿ ಇಟ್ಟಿದೆ ಈ ಕೈ? ಸ್ವರ್ಗಕ್ಕೆ ಮೂರೇ ಗೇಣು. ಅಜ್ಜಿ ಬೇಗ ನಂಗೆ ತಿನ್ಸಿ. ಆಯ್ತಾಯ್ತಾಯ್ತು, ತಗೋ. ಯಾಕೆ ಬಂಗಾರಿ, ಏನಾಯ್ತು? ಆಸ್ಪತ್ರೆಯಲ್ಲಿ ಕಷ್ಟಪಡ್ತೀಯ, ಹಗಲು ರಾತ್ರಿ ಅಂತ ನೋಡಿದೆ. ಮನೆಯವ್ರಿಗೋಸ್ಕರ ಎಷ್ಟೆಲ್ಲ ದುಡಿತೀಯ, ಅಂಥದ್ರಲ್ಲಿ ನಿನಗೆ ಕಷ್ಟದ ಮೇಲೆ ಕಷ್ಟ ಬರ್ತಾನೆ ಇರುತ್ತಲ್ಲೋ. ಆದರೂ ಅದನ್ನೆಲ್ಲ ನಗ್ನಗ್ತಾನೆ ಎದುರಿಸ್ತೀಯ. ದೇವ್ರಂತ ಮನುಷ್ಯ ನೀನು. ನಾನು ನಿನ್ನ ಬೈಸ್ಬಿಟ್ಟೆ ಕಣೋ. ಬೇಜಾರು ಮಾಡ್ಕೊಬೇಡ ಕಣೋ. ಬೇಜಾರಾಗುತ್ತೆ, ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ನಿನ್ ಬೈದೆ ಅಂತ ಅಲ್ಲ ಈ ತರ ಕಣ್ಣೀರು ಆಗ್ತಿಯಲ್ಲ, ಅದಕ್ಕೆ. ಪಟ ಪಟ ಮಾತಾಡ್ತಾ ತಮಾಷೆ ಮಾಡೋ ಕ್ಯೂಟ್ ಅಜ್ಜಿ ಮುಖಕ್ಕೆ ಈ ಕಣ್ಣೀರ್ ಸೂಟ್ ಆಗಲ್ಲ. ನೀನ್ ಈ ರೀತಿ ಗಂಗೆ ಕಾವೇರಿ ಹರಿಸಿದ್ರೆ ಅದೆಲ್ಲ ಈ ಪಲಾವ್ಗೆ ಬಿದ್ದು ಇಷ್ಟು ಚೆನ್ನಾಗಿರೋ ಪಲಾವ್ ಕೊಚ್ಕೊಂಡು ಹೋಗ್ಬಿಟ್ರೆ ನನ್ನ ಹೊಟ್ಟೆ ಗತಿ ಏನಾಗ್ಬೇಕು? ಬೇಗ ಬೇಗ ತಿನ್ಸು ಬಂಗಾರಿ. ಇದು ಚಂದ ಅಂದ್ರೆ. ನಿಧಿ, ನಮ್ಮ ಹುಡುಗಿ ಎಷ್ಟು ಚಂದ ಅಲ್ವಾ? ತರ್ಲೆ, ಸುಮ್ಮನೆ ತಿನ್ನೋ. ಇದು ನಿಂಗೆ.